ಜನಸೇವೆ. 32 ವರ್ಷಗಳ ಸಾರ್ಥಕ ಪೊಲೀಸ್ ಪಯಣ. ಸಾಹಸಕ್ಕೆ ಮತ್ತೊಂದು ಹೆಸರು ರಾಮನಗೌಡ್ರು. ಜನಸೇವೆಗೆ ಮೀಸಲಾದ ಬದುಕು. ಜೂನ್ 30, 2026 ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಮನಗೌಡ ಹಟ್ಟಿ ಸೇವಾ ನಿವೃತ್ತಿ. ಶಿಕ್ಷಣ, ಸಂಸ್ಕಾರ ಮತ್ತು ಸೇವೆಯ ಸಮನ್ವಯ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಅಪರಾಧಿಗಳನ್ನ ಬಂಧಿಸುವುದು, ಸಮಾಜದಲ್ಲಿ ಶಾಂತಿ ಮತ್ತು ಭದ್ರತೆ ನೆಲೆಗೊಳಿಸುವುದು ಪೊಲೀಸ್ ಅಧಿಕಾರಿಯ ಕರ್ತವ್ಯ. ಈ ಕರ್ತವ್ಯವನ್ನ ಕೇವಲ ಉದ್ಯೋಗವಾಗಿ ಅಲ್ಲ, ಜನಸೇವೆಯ ಧ್ಯೇಯವಾಗಿ ಸ್ವೀಕರಿಸಿ 3 ದಶಕಗಳಿಗೂ ಹೆಚ್ಚು ಕಾಲ ನಿಷ್ಠೆ, ಧೈರ್ಯ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ ಅಧಿಕಾರಿಗಳ ಸಂಖ್ಯೆ ವಿರಳ. ಅಂತಹ ಅಧಿಕಾರಿಗಳ ಸಾಲಿನಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಮನಗೌಡ ಅಡಿವೆಪ್ಪಗೌಡ ಹಟ್ಟಿ ಅವರು ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆಮಣ್ಣೂರ ಗ್ರಾಮದ ರಾಮನಗೌಡ ಅಡಿವೆಪ್ಪಗೌಡ ಹಟ್ಟಿ ಅವರು ಶಿಕ್ಷಣ, ಶಿಸ್ತು ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಜೀವನದ ಆದ್ಯತೆಯಾಗಿ ಅಳವಡಿಸಿಕೊಂಡು ಸಾಧನೆಯ ಹಾದಿಯಲ್ಲಿ ಗುರುತಿಸಿಕೊಂಡ ವ್ಯಕ್ತಿತ್ವ. 1966 ಜೂನ್ 20 ಹೊಳೆಮಣ್ಣೂರ ಗ್ರಾಮದಲ್ಲಿ ಅಡಿವೆಪ್ಪಗೌಡ ರಾಮನಗೌಡ ಹಟ್ಟಿ ಹಾಗೂ ಶಾಂತಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ರಾಮನಗೌಡ ಹಟ್ಟಿಯವರು ಬಾಲ್ಯದಿಂದಲೇ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬೆಳೆಸಿಕೊಂಡರು. ಕುಟುಂಬದ ಹಿರಿಯರಾದ ತಮ್ಮನಗೌಡ, ವೆಂಕನಗೌಡ ಹಟ್ಟಿ ಹಾಗೂ ಆನಂದಮ್ಮ ಅವರ ಮಾರ್ಗದರ್ಶನವು ಅವರ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ತಮ್ಮ ದೊಡ್ಡಪ್ಪ, ದೊಡ್ಡಮ್ಮನವರ ಮೇಲೆ ಅಪಾರ ಪ್ರೀತಿ, ಗೌರವ ಹೊಂದಿರುವ ಇವರು ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದು ನಿಲ್ಲಲು ಅವರೇ ಮುಖ್ಯ ಕಾರಣ ಅಂತ ಹಳೆಯ ನೆನಪುಗಳನ್ನ ಸ್ಮರಿಸುತ್ತಾ ಭಾವುಕರಾಗಿ ನುಡಿಯುತ್ತಾರೆ ರಾಮನಗೌಡ ಹಟ್ಟಿಯ. ಪ್ರಾಥಮಿಕ ಶಿಕ್ಷಣವನ್ನ 1972ರಿಂದ 1979ರವರೆಗೆ ಹೊಳೆಮಣ್ಣೂರ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ರು. ನಂತರ 1980ರಿಂದ 1983ರವರೆಗೆ ಹೊಳೆ ಆಲೂರದಲ್ಲಿ ಪ್ರೌಢ ಶಿಕ್ಷಣ ಹಾಗೂ 1983ರಿಂದ 1985ರವರೆಗೆ ಪದವಿ ಪೂರ್ವ ಶಿಕ್ಷಣ ಪಡೆದರು. ಉನ್ನತ ವಿದ್ಯಾಭ್ಯಾಸದತ್ತ ಹೆಜ್ಜೆ ಇಟ್ಟ ಅವರು 1985ರಿಂದ 88ರವರೆಗೆ ಧಾರವಾಡದ ಕಿಟೇಲ್ ಕಾಲೇಜ್ ಹಾಗೂ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಪದವಿ ಶಿಕ್ಷಣ ಪೂರ್ಣಗೊಳಿಸಿದ್ರು. ಬಳಿಕ 1988ರಿಂದ 90ರವರೆಗೆ ಸ್ನಾತಕೋತ್ತರ ಪದವಿ ಹಾಗೂ 1990ರಿಂದ 92ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎಂಫಿಲ್ ಪದವಿಯನ್ನ ವ್ಯಾಸಂಗ ಮಾಡಿದ್ರು. ವೈಯಕ್ತಿಕ ಜೀವನದಲ್ಲಿಯೂ ಅವರು ಆದರ್ಶ ಕುಟುಂಬಸ್ಥರಾಗಿದ್ದಾರೆ. 1996ರ ಮೇ 19ರಂದು ಮಂಜುಳಾ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಅವರು ಮೇಘ ಮತ್ತು ಬಸವರಾಜ ಎಂಬ 2 ಮಕ್ಕಳೊಂದಿಗೆ ಸುಖಿ ಕುಟುಂಬ ಜೀವನ ನಡೆಸುತ್ತಿದ್ದಾರೆ. ಗ್ರಾಮೀಣ ಹಿನ್ನೆಲೆಯಿಂದ ಉನ್ನತ ಶಿಕ್ಷಣದವರೆಗೆ ನಿರಂತರ ಪರಿಶ್ರಮದ ಮೂಲಕ ಮುನ್ನಡೆದ ರಾಮನಗೌಡ ಹಟ್ಟಿ ಅವರ ಬದುಕು ಯುವ ಜನತೆಗೆ ಪ್ರೇರಣೆಯಾಗಿದ್ದು, ಶಿಕ್ಷಣವೇ ವ್ಯಕ್ತಿಯ ಯಶಸ್ಸಿನ ಬುನಾದಿ ಎಂಬುದನ್ನ ಅವರ ಜೀವನ ಗಾಥೆ ಸಾರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿ ಬಳಿಕ ಪೊಲೀಸ್ ಇಲಾಖೆಯಲ್ಲಿ ನೇರ ನೇಮಕಗೊಂಡು ವಿವಿಧ ಹುದ್ದೆಗಳಲ್ಲಿ ದಕ್ಷ ಸೇವೆ ಸಲ್ಲಿಸಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ನಿವೃತ್ತಿಯಾಗಿರುವ ಶ್ರೀ ರಾಮನಗೌಡ ಅಡಿವೆಪ್ಪಗೌಡ ಹಟ್ಟಿಯವರ ವೃತ್ತಿ ಜೀವನ ಯುವಕರಿಗೆ ಮಾದರಿಯಾಗಿದೆ. ಸ್ನಾತಕೋತ್ತರ ಹಾಗೂ ಎಂಫಿಲ್ ಶಿಕ್ಷಣ ಪೂರ್ಣಗೊಳಿಸಿದ ಬಳಿಕ 1992ರಿಂದ 1994ರವರೆಗೆ ಗದಗ ಜಿಲ್ಲೆಯ ನರೇಗಲ್ನ ಶ್ರೀ ಅನ್ನದಾನೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ರು. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಅವರು ನಂತರ ಸಾರ್ವಜನಿಕ ಸೇವೆಯತ್ತ ಮುಖ ಮಾಡಿದ್ರು. 1994ರಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ನೇರ ನೇಮಕಗೊಂಡು ಬುನಾದಿ ತರಬೇತಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು. ತರಬೇತಿ ಬಳಿಕ 1996ರಿಂದ 2002ರವರೆಗೆ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಸುಮಾರು 6 ವರ್ಷ 6 ತಿಂಗಳ ಕಾಲ ಕರ್ತವ್ಯ ನಿರ್ವಹಿಸಿ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾಗಿ ಗುರುತಿಸಿಕೊಂಡರು. ಬಳಿಕ ರಾಜ್ಯದ ವಿವಿಧೆಡೆಗೆ ಹಲವು ಜವಾಬ್ದಾರಿಯುತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಅವರು ತಮ್ಮ ಕಾರ್ಯಕ್ಷಮತೆ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯದ ಆಧಾರದ ಮೇಲೆ ಹಂತ ಹಂತವಾಗಿ ಪದೋನ್ನತಿ ಹೊಂದಿದ್ರು. ಅಂತಿಮವಾಗಿ 2025ರ ಡಿಸೆಂಬರ್ 20ರಂದು ಡಿವೈಎಸ್ಪಿ ಹುದ್ದೆಯಿಂದ ಪದೋನ್ನತಿ ಪಡೆದು ವಿಜಯಪುರ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ನೇಮಕಗೊಂಡು ಸೇವೆಯನ್ನ ಸಲ್ಲಿಸಿದ್ರು. ತಮ್ಮ ಸುದೀರ್ಘ ಹಾಗೂ ನಿಷ್ಠಾವಂತ ಸೇವಾ ಅವಧಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇದೇ ಹುದ್ದೆಯಿಂದ ವಯೋನಿವೃತ್ತಿ ಹೊಂದಿದ್ರು. ಶಿಕ್ಷಣ ಕ್ಷೇತ್ರದಿಂದ ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆಯವರೆಗೆ ಸಾಗಿದ ರಾಮನಗೌಡ ಹಟ್ಟಿ
ಅವರ ಪಯಣ ಶಿಸ್ತು, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಜನಸೇವೆಯ ಪ್ರತೀಕ ಆಗಿದೆ. ಅವರ ವೃತ್ತಿ ಜೀವನ ಸಾರ್ವಜನಿಕ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ ಯುವ ಜನತೆಗೆ ಪ್ರೇರಣಾದಾಯಕ ಮಾದರಿಯಾಗಿದೆ. 4 ದಶಕಗಳ ಸೇವಾ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಹಲವು ಮಹತ್ವದ ಅಪರಾಧ ಪ್ರಕರಣಗಳನ್ನ ಭೇದಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ನಿವೃತ್ತರಾದ ಶ್ರೀರಾಮನಗೌಡ ಅಡಿವೆಪ್ಪಗೌಡ ಹಟ್ಟಿಯವರು ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಪ್ರೊಬೇಷನರಿ PSI ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಸಂದರ್ಭದಲ್ಲಿ ನಡೆದ ದರೋಡೆ ಪ್ರಕರಣದ ಆರೋಪಿಗಳನ್ನ ಬೆನ್ನಟ್ಟಿ ಹಿಡಿಯುವ ಕಾರ್ಯಾಚರಣೆಯಲ್ಲಿ ತನಿಖಾ ತಂಡದ ಸದಸ್ಯರಾಗಿ ಪಾಲ್ಗೊಂಡಿದ್ರು. ಈ ವೇಳೆ ನಡೆದ ಎನ್ಕೌಂಟರ್ನಲ್ಲಿ 3 ದರೋಡೆಕೋರರು ಮೃತಪಟ್ಟರೆ ಒಬ್ಬ ಗಾಯಗೊಂಡು ಉಳಿದವರು ಪರಾರಿಯಾಗಿದ್ರು. ಮತೀಯವಾಗಿ ಸೂಕ್ಷ್ಮ ಪ್ರದೇಶವೆಂದೇ ಗುರುತಿಸಿಕೊಂಡಿರುವ ಬಸವ ಕಲ್ಯಾಣ ಪಟ್ಟಣದಲ್ಲಿ ಸತತ 9 ವರ್ಷಗಳ ಕಾಲ ಗಣೇಶ ಮೆರವಣಿಗೆಗಳು ಯಾವುದೇ ಕೋಮು ಸಂಘರ್ಷಕ್ಕೆ ಅವಕಾಶವಾಗದಂತೆ ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಶಾಂತಿ ಮತ್ತು ಸೌಹಾರ್ದ ಕಾಪಾಡುವಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ್ರು. ಬಸವ ಕಲ್ಯಾಣ ವ್ಯಾಪ್ತಿಯಲ್ಲಿ ಸರ್ಕಾರಿ ಬಸ್ನಲ್ಲಿ ನಡೆದ ಕೊಲೆ ಹಾಗೂ ಡಕಾಯಿತಿ ಪ್ರಕರಣವನ್ನ ಭೇದಿಸಿ 8 ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಸಮರ್ಥ ಸಾಕ್ಷ್ಯಾಧಾರಗಳನ್ನ ಒದಗಿಸುವ ಮೂಲಕ ಜೀವಾವಧಿ ಶಿಕ್ಷೆಯಾಗುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ನವಲಗುಂದದಲ್ಲಿ ವೃತ್ತ ನಿರೀಕ್ಷಕರಾಗಿ ಕಾರ್ಯನಿರ್ವಹಿಸುವ ವೇಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಚಾಲಕರನ್ನ ಬೆದರಿಸಿ ದರೋಡೆ ನಡೆಸ್ತಾ ಇದ್ದ ತಂಡದ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಿದ್ರು. ಸತತ 33 ದಿನಗಳ ಗಸ್ತಿನ ಬಳಿಕ 34ನೇ ದಿನ 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅವರು ಇನ್ನೂ 9 ಮಂದಿಯೊಂದಿಗೆ ಒಟ್ಟು 16 ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿತು. ಎಲ್ಲ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾದರು. ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಸಂದರ್ಭದಲ್ಲಿ ಬೆಳಗಾವಿ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನಡೆದಿದ್ದ 36 ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳನ್ನ ಭೇದಿಸಿ 6 ಆರೋಪಿಗಳನ್ನ ವಾಹನಗಳ ಸಮೇತ ಬಂಧಿಸಿದ್ರು. ಅವರಿಂದ ಸುಮಾರು 1.5 kg ಚಿನ್ನದ ತಾಳಿ ಸರಗಳನ್ನ ವಶಪಡಿಸಿಕೊಂಡ ಸಾಧನೆಗಾಗಿ ಆಗಿನ ಡಿಜಿ ಮತ್ತು IGP ಅಜಯ್ ಕುಮಾರ್ ಸಿಂಗ್ ಅವರು 25,000 ನಗದು ಬಹುಮಾನ ನೀಡಿ ಸಾರ್ವಜನಿಕವಾಗಿ ಪ್ರಶಂಸಿಸಿದ್ರು. ಇದೇ ಠಾಣೆಯಲ್ಲಿ 2 ವರ್ಷಗಳ ಸೇವಾ ಅವಧಿಯಲ್ಲಿ ಅತ್ಯುತ್ತಮ ಪೊಲೀಸ್ ಠಾಣೆ ಹಾಗೂ ಅತ್ಯುತ್ತಮ ಅಪರಾಧ ಪತ್ತೆ ಠಾಣೆ ಪ್ರಶಸ್ತಿಗಳನ್ನ ಸತತ 2 ವರ್ಷಗಳ ಕಾಲ ಗೆಲ್ಲುವಂತೆ ಮುನ್ನಡೆಸಿದ್ದು ಆಗಿನ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸೋನಿಯಾ ನಾರಂಗ್ ಅವರಿಂದ ರೋಲಿಂಗ್ ಶೀಲ್ಡ್ ಗೌರವಕ್ಕೆ ಪಾತ್ರರಾದರು. ನಂತರ ಬೆಳಗಾವಿಯ ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ವಾಹನ ಕಳ್ಳತನ ನಡೆಸ್ತಾ ಇದ್ದಂತಹ ಸಂಘಟಿತ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿ 4 ಇನೋವಾ ಕಾರುಗಳು ಹಾಗೂ 6 ಲಾರಿಗಳನ್ನ ವಶಪಡಿಸಿಕೊಂಡು ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಂದ ಮೆಚ್ಚುಗೆ ಪಡೆದರು. ಧಾರವಾಡ ಗ್ರಾಮೀಣ ವೃತ್ತದಲ್ಲಿ CPI ಆಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಪೋಕ್ಸೋ ಕಾಯ್ದೆ ಜಾರಿಯಾದ ನಂತರ ದೇಶದಲ್ಲೇ ಜೀವಾವಧಿ ಶಿಕ್ಷೆಗೆ ಕಾರಣವಾದ ಮೊದಲ ಪ್ರಕರಣದ ತನಿಖಾಧಿಕಾರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ರು. ನಂತರ ದಾಖಲಾದ ಇನ್ನು 4 ಪೋಕ್ಸೋ ಪ್ರಕರಣಗಳಲ್ಲೂ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸುವಲ್ಲಿ ಸಮರ್ಥ ತನಿಖೆ ನಡೆಸಿದ್ರು. ಜಮಖಂಡಿ ಉಪವಿಭಾಗದ DYSP ಆಗಿದ್ದ ವೇಳೆ 2016ರಿಂದ 18ರ ಅವಧಿಯಲ್ಲಿ 48 ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ನ್ಯಾಯಾಲಯದ ವಿಚಾರಣೆಯನ್ನ ಸಮರ್ಪಕವಾಗಿ ಮೇಲ್ವಿಚಾರಣೆ ಮಾಡಿ ಆರೋಪಿಗಳಿಗೆ ಜೀವಾವಧಿ ಅಥವಾ 8ರಿಂದ 10 ವರ್ಷಗಳ ಕಠಿಣ ಶಿಕ್ಷೆಯಾಗುವಂತೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಈ ಸಾಧನೆಗಾಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಉತ್ತರ ವಲಯ IGP ಅವರ ಪ್ರಶಂಸೆಗೆ ಪಾತ್ರರಾದರು. ಧಾರವಾಡ ಗ್ರಾಮೀಣ ಉಪವಿಭಾಗದ DYSP ಆಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ 2018ರಲ್ಲಿ ಬಾಡಾ ಗ್ರಾಮದಲ್ಲಿ 3 ಮಸೀದಿಗಳ ಮುಂದೆ ಹಂದಿಗಳನ್ನ ನೇತು ಹಾಕಿ ಕೋಮು ಸೌಹಾರ್ದ ಕೆಡಿಸುವ ಯತ್ನ ನಡೆದಿದ್ದ ಸೂಕ್ಷ್ಮ ಪ್ರಕರಣವನ್ನ ಕೇವಲ 1 ತಿಂಗಳೊಳಗೆ ಭೇದಿಸಿ ಆರೋಪಿಗಳನ್ನ ಬಂಧಿಸಿದ್ರು. ಜೊತೆಗೆ ಎಲ್ಲಾ ಧರ್ಮಗಳ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪರಿಸ್ಥಿತಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು. ಸಾಹಸ, ನಿಷ್ಪಕ್ಷಪಾತ ತನಿಖೆ, ಕಾನೂನು ಪಾಲನೆ ಮತ್ತು ಜನಸೇವೆಯ ಮನೋಭಾವದಿಂದ ಕೂಡಿದಂಥ ರಾಮನಗೌಡ ಹಟ್ಟಿ ಅವರ ಸೇವಾ ಪಯಣ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಆದರ್ಶ ಅಧಿಕಾರಿಯೊಬ್ಬರ ಕಾರ್ಯವೈಖರಿಯ ಮಾದರಿಯಾಗಿದೆ. ಸುಮಾರು 32 ವರ್ಷಗಳ ಪೊಲೀಸ್ ಸೇವೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಅಪರಾಧ ಪತ್ತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾರ್ವಜನಿಕ ಸುರಕ್ಷತೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಮನಗೌಡ ಅಡಿವೆಪ್ಪಗೌಡ ಹಟ್ಟಿ ಅವರು ಜೂನ್ 30ರಂದು ಸೇವಾ ನಿವೃತ್ತಿ ಹೊಂದುತ್ತಿದ್ದಾರೆ. ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸಿ ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆಯವರೆಗೆ ಏರಿದ ಅವರ ಸೇವಾ ಪಯಣ ಇಲಾಖೆಯಲ್ಲಿ ಮಾದರಿಯಾಗಿದೆ.
ರಾಮದುರ್ಗ ಉಪವಿಭಾಗದ ಡಿವೈಎಸ್ಪಿ ಆಗಿದ್ದ ಸಂದರ್ಭದಲ್ಲಿ ಮುರಗೋಡ ಪಟ್ಟಣದ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದ ಸುಮಾರು 6 ಕೋಟಿ ನಗದು ಹಾಗೂ 3.5 ಕೆಜಿ ಚಿನ್ನಾಭರಣ ಕಳ್ಳತನ ಪ್ರಕರಣವನ್ನ ಅತ್ಯಂತ ವೇಗವಾಗಿ ಭೇದಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಬ್ಯಾಂಕ್ ಸಿಬ್ಬಂದಿಯೇ ಕೃತ್ಯದಲ್ಲಿ ಭಾಗಿಯಾಗಿರುವುದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ಜಿಲ್ಲೆಯ ಜನರ ವಿಶ್ವಾಸ ಗಳಿಸಿದ್ರು. ಹುಬ್ಬಳ್ಳಿಯ ಪ್ರೆಸಿಡೆಂಟ್ ಹೋಟೆಲ್ನಲ್ಲಿ ಖ್ಯಾತ ವಾಸ್ತು ತಜ್ಞ ಚಂದ್ರಶೇಖರ ಗುರೂಜಿ ಹತ್ಯೆ ಪ್ರಕರಣದ ಆರೋಪಿಗಳು ಪರಾರಿಯಾಗ್ತಾ ಇದ್ದಂತ ವೇಳೆ ಕೆಲವೇ ಗಂಟೆಗಳಲ್ಲಿ ರಾಮದುರ್ಗದ ಮುಳ್ಳೂರ ಘಾಟ್ನಲ್ಲಿ ಜೆಸಿಬಿ ವಾಹನಗಳನ್ನ ಅಡ್ಡಗಟ್ಟಿ ಸೆನೆಮೀಯ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಗನ್ ಪಾಯಿಂಟ್ನಲ್ಲಿ ಬಂಧಿಸಿ ತನಿಖಾ ತಂಡಕ್ಕೆ ಒಪ್ಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು. ಈ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಂದ ವಿಶೇಷ ಪ್ರಶಂಸೆ ಪಡೆದರು. ಮನಗೋಳಿ ಬ್ಯಾಂಕ್ ಕಳ್ಳತನ ಪ್ರಕರಣ ವೇದನೆಯಲ್ಲಿ ಹಟ್ಟಿಯವರ ನೇತೃತ್ವ. ವಿಜಯಪುರ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ರಾಜ್ಯದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಬ್ಯಾಂಕ್ ಕಳ್ಳತನ ಪ್ರಕರಣ ಅಂತ ಪರಿಗಣಿಸಲಾದ ಮನಗೋಳಿ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣದ ತನಿಖೆಯ ನೇತೃತ್ವ ವಹಿಸಿದ್ರು. ಸುಮಾರು 1 ತಿಂಗಳ ಕಾಲ ಮನಗೋಳಿ ಪೊಲೀಸ್ ಠಾಣೆಯಲ್ಲಿಯೇ ಬೇಡು ಬಿಟ್ಟು ತನಿಖಾ ತಂಡಗಳಿಗೆ ಮಾರ್ಗದರ್ಶನ ನೀಡಿದ ಅವರು ಆರೋಪಿಗಳನ್ನ ಬಂಧಿಸಿ ಸುಮಾರು 44 ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ 1 ಕೋಟಿಗೂ ಅಧಿಕ ಲಕ್ಷ ನಗದು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಎಸ್ಬಿಐ ದರೋಡೆ ಪ್ರಕರಣದಲ್ಲಿ ರಾಮನಗೌಡರ ಯಶಸ್ವಿ ತನಿಖೆ. ಚಡಚಣಪಟ್ಟಣದಲ್ಲಿ ನಡೆದ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿಯೂ ವಿಶೇಷ ತನಿಖಾ ತಂಡ ರಚಿಸಿ ಸಮರ್ಪಕ ಮಾರ್ಗದರ್ಶನ ನೀಡಿದ್ರು. ತನಿಖೆಯಲ್ಲಿ ಆರೋಪಿಗಳನ್ನ ಬಂಧಿಸಿ ಸುಮಾರು 10.50 ಕೋಟಿ ಮೌಲ್ಯದ 9.65 ಕೆಜಿ ಚಿನ್ನಾಭರಣ ಹಾಗೂ 86 ಲಕ್ಷ ನಗದು ಹಣವನ್ನ ವಶಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹಲಸಂಗಿ ಚಿನ್ನದ ಅಂಗಡಿ ದರೋಡೆ ಪತ್ತೆ. ಜಳಕಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಲಸಂಗಿ ಗ್ರಾಮದಲ್ಲಿ ನಡೆದ ಚಿನ್ನಾಭರಣ ಅಂಗಡಿ ದರೋಡೆ ಪ್ರಕರಣದಲ್ಲೂ ವಿಶೇಷ ತಂಡದ ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚಿ ಸುಮಾರು 22 ಲಕ್ಷ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ಸು ಸಾಧಿಸಿದ್ರು. ಕಳೆದ 1.5 ವರ್ಷದ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯ ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಅಧೀನ ಅಧಿಕಾರಿಗಳಿಗೆ ಸಮರ್ಪಕ ಮಾರ್ಗದರ್ಶನ ನೀಡಿ 4.35 ಕೋಟಿಗೂ ಅಧಿಕ ಮೌಲ್ಯದ ಕಳುವಾದ ಆಸ್ತಿಯನ್ನ ಪತ್ತೆ ಹಚ್ಚಿ ವಶಪಡಿಸಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನ. ಸುದೀರ್ಘ ಸೇವಾ ಅವಧಿಯಲ್ಲಿ ಸಲ್ಲಿಸಿದ ಅತ್ಯುತ್ತಮ ಕರ್ತವ್ಯವನ್ನ ಪರಿಗಣಿಸಿ 2025ನೇ ಸಾಲಿನ ಮುಖ್ಯಮಂತ್ರಿಗಳ ಪದಕ ಅವರಿಗೆ ಲಭಿಸಿದೆ. ರಾಮನಗೌಡ ಹಟ್ಟಿ, ಅಡಿಷನಲ್ ಎಸ್ಪಿ, ವಿಜಯಪುರ ಡಿಸ್ಟ್ರಿಕ್ಟ್. ವಿವಿಧ ಹಂತಗಳಲ್ಲಿ ಅನೇಕ ಪ್ರಶಂಸೆ, ಪುರಸ್ಕಾರ ಹಾಗೂ ಗೌರವಗಳಿಗೆ ಪಾತ್ರರಾಗಿರುವ ಅವರು ಪೊಲೀಸ್ ಇಲಾಖೆಯಲ್ಲಿ ದಕ್ಷ, ನಿಷ್ಠಾವಂತ ಹಾಗೂ ಜನಸ್ನೇಹಿ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಸುಮಾರು 32 ವರ್ಷಗಳ ಪೊಲೀಸ್ ಸೇವೆಯಲ್ಲಿ ಅಪರಾಧ ಪತ್ತೆ, ಕಾನೂನು ಸುವ್ಯವಸ್ಥೆ, ತನಿಖಾ ದಕ್ಷತೆ ಮತ್ತು ಸಾರ್ವಜನಿಕ ಸೇವೆಗೆ ಆದ್ಯತೆ ನೀಡಿದ ರಾಮನಗೌಡ ಅಡಿವೆಪ್ಪಗೌಡ ಹಟ್ಟಿಯವರು ಜೂನ್ 30, 2026ರಂದು ಗೌರವಯುತವಾಗಿ ಸೇವಾ ನಿವೃತ್ತಿ ಹೊಂದಿದ್ದು ಅವರ ಸೇವಾ ಪಯಣ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಮಾದರಿಯಾಗಿದೆ. ಹಟ್ಟಿಯವರ ಪೊಲೀಸ್ ಬದುಕು ಕೇವಲ ಒಬ್ಬ ಅಧಿಕಾರಿಯ ಸೇವಾ ಇತಿಹಾಸ ಅಲ್ಲ, ಅದು ಕರ್ತವ್ಯ ನಿಷ್ಠೆ, ಧೈರ್ಯ, ಶಿಸ್ತು ಮತ್ತು ಜನಸೇವೆಗೆ ಸಮರ್ಪಿತವಾದ 3 ದಶಕಗಳ ಸಾರ್ಥಕ ಪಯಣವಾಗಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೋಡ್, ಎಸ್ ಟಿವಿ. ಅಪರಾಧಕ್ಕೆ ಸವಾಲು, ಡಿಜಿಟಲ್ ಮೀಡಿಯಾ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.